ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ಸೆಲ್ಫ್ ಡಿಕ್ಲರೇಷನ್ ಈಗಾಗಲೇ 1ನೇ ತಾರೀಕಿನಿಂದನೇ ಪ್ರಾರಂಭ ಆಗಿತ್ತು. ಆದರೆ ಇದುವರೆಗೂ ಸಹ ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾ ಇದೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ. ಹಾಗಾದರೆ ಯಾಕೆ ಈ ರೀತಿ ಆಗ್ತಾ ಇದೆ, ಇದಕ್ಕೆ ಸೊಲ್ಯೂಷನ್ ಏನು, ಮತ್ತು ಈಗ 3 ತಿಂಗಳ ಹಣನೂ ಒಟ್ಟಿಗೆ ಜಮಾ ಆಗುತ್ತಾ, ಅಂದರೆ ಮಾರ್ಚು, ಏಪ್ರಿಲು, ಮೇ ಈ ಒಂದು 3 ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ, ಮತ್ತು ಇಲ್ಲಿ ಸ್ಟೇಟಸ್ಸು ಸಹ ಈಗಾಗಲೇ ಅಪ್ಡೇಟ್ ಆಗಿದೆ. ಈ ಸ್ಟೇಟಸಲ್ಲೂ ಸಹ ತುಂಬ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೀರಾ. ಹಾಗಾದರೆ ಇದಕ್ಕೆಲ್ಲ ಸೊಲ್ಯೂಷನ್ ಏನು, ಯಾಕೆ ಈ ರೀತಿ ಸ್ಟೇಟಸ್ಸು ಶೋ ಆಗ್ತಾ ಇದೆ, ಮತ್ತು ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಸಬ್ಮಿಟ್ ಮಾಡಬೇಕು, ಸೆಲ್ಫ್ ಡಿಕ್ಲರೇಷನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ನಾನು ಈ ಒಂದು ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನಿಮ್ಗೇನಾದರೂ ನಮ್ಮ ಇನ್ಫಾರ್ಮೇಷನ್ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು. ಮೊದಲನೇದಾಗಿ ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನೋಡೋದಾದರೆ, ಈ ಸೆಲ್ಫ್ ಡಿಕ್ಲರೇಷನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಹಾಗೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟು ಸಹ ಮಾಡ್ತಾ ಇದ್ದೀರಾ. ಹಾಗಾದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇದಕ್ಕೆಲ್ಲ ಏನು ಸೊಲ್ಯೂಷನ್ನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಸೇವಾ ಸಿಂಧು ಮೂಲಕ ಲಾಗಿನ್ ಆಗಬೇಕಾಗಿರುತ್ತೆ. ಇಲ್ಲಿ ಕೆಲವರಿಗೆ ಸೇವಾ ಸಿಂಧು ಮೂಲಕ ಲಾಗಿನ್ ಸಹ ಆಗ್ತಾ ಇಲ್ಲ. ತುಂಬ ಜನಕ್ಕೆ OTP ಬರಲ್ಲ, ಪಾಸ್ವರ್ಡ್ ಹಾಕಿದ್ರೂ ಸಹ ಓಪನ್ ಆಗ್ತಾ ಇಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ನೆಕ್ಸ್ಟು ನಿಮಗೆ ಈಗ ಲಾಗಿನ್ ಆದರೂ ಸಹ ಯುವನಿಧಿ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ಈ ಹಿಂದೆ ಎಲ್ಲ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನನ್ನು ಆ ತಿಂಗಳಲ್ಲೇ ಮುಗಿಸ್ತಾ ಇದ್ವಿ. ಆದರೆ ಈಗ 3 ತಿಂಗಳಿಗೆ ಒಂದು ಸಲ ಸೆಲ್ಫ್ ಡಿಕ್ಲರೇಷನ್ ಅಂತ ಮಾಡಿದ್ದಾರೆ. 3 ತಿಂಗಳ ಸೆಲ್ಫ್ ಡಿಕ್ಲರೇಷನ್ನು ಸಹ ನೀವು ಒಟ್ಟಿಗೆ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆದರೆ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ನೇ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಪ್ರಾರಂಭ ಆಗಿದ್ದ ದಿನ 1ನೇ ತಾರೀಕು ಮತ್ತು 2ನೇ ತಾರೀಕು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸೆಲ್ಫ್ ಡಿಕ್ಲರೇಷನ್ನು ತುಂಬ ಜನ ಅಪ್ಲೈ ಮಾಡಿದ್ದಾರೆ. ಆದರೆ ಈಗ 3ನೇ ತಾರೀಕಿಂದನೂ ಸಹ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಧಾರ್ ಅಥೆಂಟಿಕೇಷನ್ ಕೊಟ್ಟರೆ ಇಲ್ಲಿ OTPನೇ ಬರ್ತಾ ಇಲ್ಲ ಕೆಲವರಿಗೆ. ಇನ್ನು ಕೆಲವರಿಗೆ OTP ಬಂದರೂ ಸಹ ನೆಕ್ಸ್ಟ್ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟರೆ ಡೀಟೇಲ್ಸೇ ಇಲ್ಲಿ ಆಟೋ ಫೆಚ್ ಆಗ್ತಾ ಇಲ್ಲ. ಇನ್ನೂ ಕೆಲವರಿಗೆ ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಸರ್ವರ್ ಎರರ್ ಅಂತ ಶೋ ಆಗ್ತಾ ಇದೆ. ಹಾಗಾದರೆ ಇದಕ್ಕೆಲ್ಲ ಸೊಲ್ಯೂಷನ್ ಏನು, ಯಾವಾಗ ಈ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು, ಯಾಕೆ ಈ ರೀತಿ ಶೋ ಆಗ್ತಾ ಇದೆ ಅಂತ ನೋಡೋದಾದರೆ, ಇಲ್ಲಿ 3 ತಿಂಗಳ ಸೆಲ್ಫ್ ಡಿಕ್ಲರೇಷನನ್ನು ಒಟ್ಟಿಗೆ ತುಂಬ ಜನ ಇಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿನೇ ತುಂಬ ಸರ್ವರ್ ಇಶ್ಯೂ ಕ್ರಿಯೇಟ್ ಆಗ್ತಾ ಇದೆ. ಇದರ ಜೊತೆಯಲ್ಲಿ ವೆಬ್ಸೈಟಲ್ಲೂ ಸಹ ತುಂಬ ಇಶ್ಯೂ ಕ್ರಿಯೇಟ್ ಆಗಿದೆ. ವೆಬ್ಸೈಟ್ ಪ್ರಾಬ್ಲಮ್ಮು ಸಹ ಇದೆ. ಇದರಿಂದನೇ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು, ಈಗ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಈ ತಿಂಗಳು 25ನೇ ತಾರೀಕುವರೆಗೂ ಸಹ ಟೈಮ್ ಇರುತ್ತೆ. ಇದರೊಳಗಡೆನೇ ನಾವು ಎಲ್ಲರೂ ಸಹ ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು. ಹಾಗಾದರೆ ಇದೆಲ್ಲನೂ ಸಾಧ್ಯ ಆಗುತ್ತಾ, ಅಥವಾ ಸೆಲ್ಫ್ ಡಿಕ್ಲರೇಷನ್ಗೆ ಏನಾದರೂ ಎಕ್ಸ್ಟ್ರಾ ಒಂದು ಡೇಟನ್ನು ಎಕ್ಸ್ಟೆನ್ಷನ್ ಮಾಡ್ತಾರಾ ಈ ಒಂದು ಡೇಟನ್ನು ಅನ್ನೋದನ್ನು ಸಹ ನಾವು ವೇಟ್ ಮಾಡಿ ನೋಡಬೇಕಾಗಿರುತ್ತೆ. ಇದ್ರ ಬಗ್ಗೆ ಯಾವುದೇ ಒಂದು ಅಪ್ಡೇಟು ಕೊಟ್ಟಿಲ್ಲ. ಆದರೆ ಇದು ಇನ್ನೊಂದು ಈ 1 ಡೇಸ್ ಅಥವಾ 2 ಡೇಸಲ್ಲಿ ಇದೆಲ್ಲದೂ ಸಹ ಕ್ಲಿಯರ್ ಆಗುತ್ತೆ. ಆಮೇಲೆ ನೀವೆಲ್ಲರೂ ಸಹ ಸೆಲ್ಫ್ ಡಿಕ್ಲರೇಷನ್ನ ಈಸಿಯಾಗಿ ಸಬ್ಮಿಟ್ ಮಾಡ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ. ನೆಕ್ಸ್ಟ್ ಈ ಒಂದು ಯುವನಿಧಿ ಯೋಜನೆಯ ಸ್ಟೇಟಸ್ ಬಗ್ಗೆ ನೋಡೋದಾದರೆ, ಈಗಾಗಲೇ ಮಾರ್ಚು, ಏಪ್ರಿಲು, ಮೇ ಈ ಒಂದು 3 ತಿಂಗಳ ಸ್ಟೇಟಸ್ಸು ಸಹ ಅಪ್ಡೇಟ್ ಆಗಿದೆ. ಈಗ ಸ್ಟೇಟಸಲ್ಲಿ ಮಾರ್ಚ್ ತಿಂಗಳ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಹಾಗೆ ಏಪ್ರಿಲ್ ತಿಂಗಳ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಡಿಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ಡ್ ಫಾರ್ DBT ಅಂತ ಬರ್ತಾ ಇದೆ. ಹಾಗೆ ಇವಾಗ ಮೇ ತಿಂಗಳು ಸಹ ಅಪ್ಡೇಟ್ ಆಗಿದೆ. ಈ ಒಂದು ಮೇ ತಿಂಗಳ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಆನ್ ಅಂತ ಬಂದುಬಿಟ್ಟು ಯಾವ ಡೇಟಲ್ಲಿ 180 ಡೇಸ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಶೋ ಮಾಡ್ತಾ ಇದೆ. ಈಗಾಗಲೇ ತುಂಬ ಜನ 3 ತಿಂಗಳ ಒಂದು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀರಾ. ಅಂಥವರಿಗೂ ಸಹ ಇಲ್ಲಿ ಮಾರ್ಚ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತಲೇ ಬರ್ತಾ ಇದೆ. ಹಾಗಾದರೆ ಯಾಕೆ ಈ ರೀತಿ ಶೋ ಆಗ್ತಾ ಇದೆ ಅಂದರೆ, ಈಗಾಗಲೇ ತಿಳಿಸಿದ ಹಾಗೆ ಇದು ವೆಬ್ಸೈಟ್ ಪ್ರಾಬ್ಲಮ್ ಆಗಿರುತ್ತೆ. ಇದೆಲ್ಲದನ್ನು ಸಹ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡೋವರೆಗೂ ಸಹ ವೆಯ್ಟ್ ಮಾಡಬೇಕು. ಹಾಗೆ ಈ ಒಂದು ಮೇ ತಿಂಗಳದ್ದು ಸಹ ನೀವು ಈಗಾಗಲೇ 180 ಡೇಸ್ ಕಂಪ್ಲೀಟ್ ಆಗಿದೆ, ಪ್ರತಿ ತಿಂಗಳು ಹಣನೂ ಪಡ್ಕೊತಾ ಇದ್ದೀರಾ, ಆದರೂ ಸಹ 180 ಡೇಸ್ ಕಂಪ್ಲೀಟ್ ಅಂತ ಈ ರೀತಿ ಶೋ ಆಗ್ತಾ ಇದೆ. ಇದು ಸಹ ಒಂದು ವೆಬ್ಸೈಟ್ ಇಶ್ಯೂ ಆಗಿರುತ್ತೆ. ಇದೆಲ್ಲದೂ ಸಹ ಅಪ್ಡೇಟ್ ಆಗಿ ಸರಿ ಆಗೋವರೆಗೂ ಸಹ ವೆಯ್ಟ್ ಮಾಡಬೇಕಾಗಿರುತ್ತೆ. ನಾವು ಏನು ಮಾಡೋದಕ್ಕೂ ಸಹ ಸಾಧ್ಯ ಇರೋದಿಲ್ಲ. ಹಾಗೆ ಯಾರಾದರೂ ಹೊಸದಾಗಿ ಈ ಒಂದು ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಈಗಲೂ ಸಹ ಅಪ್ಲೈ ಮಾಡ್ಬೋದು. ನೀವು ಯಾವಾಗ ಬೇಕಿದ್ರೂ ಈ ಒಂದು ಯುವನಿಧಿ ಯೋಜನೆಗೆ ಅಪ್ಲೈಯನ್ನು ಮಾಡ್ಬೋದು. ನೆಕ್ಸ್ಟ್ ಯುವನಿಧಿ ಯೋಜನೆಯ ಎಲ್ಲ ಮೆಂಬರ್ಸಿಗೂ ಇರುವಂತಹ ನೆಕ್ಸ್ಟ್ ಡೌಟ್ ಬಂದು, ಯುವನಿಧಿ ಯೋಜನೆಯ ಹಣ ಯಾವಾಗ ಜಮಾ ಆಗುತ್ತೆ, ಹಾಗೆ 3 ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತಾ ಅಥವಾ ಬೇರೆ ಬೇರೆ ತಿಂಗಳುಗಳಲ್ಲಿ ಈ ಒಂದು
ಹಣ ಜಮಾ ಆಗುತ್ತಾ, ಯಾವಾಗ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದು. ಈಗಾಗಲೇ ನಾನು ಇಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ. ನಾವು ಯುವ ನಿಧಿ ಒಂದು ಡಿಪಾರ್ಟ್ಮೆಂಟಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಅವರು ಹೇಳ್ತಾ ಇರೋದು ಈ ಒಂದು ಮೇ ತಿಂಗಳಲ್ಲೇ ನಿಮಗೆ ಹಣ ಕ್ರೆಡಿಟ್ ಆಗುತ್ತೆ, ಮಾರ್ಚ್ ಏಪ್ರಿಲ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಸಹ ಇನ್ನೂ ಹಣ ಕ್ರೆಡಿಟ್ ಆಗಿಲ್ಲ. ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋದನ್ನು ವೇಟ್ ಮಾಡಿ ನೋಡಬೇಕಾಗಿರುತ್ತೆ. ಈ ಮಂತ್ ಎಂಡಿಂಗ್ವರೆಗೂ ಸಹ ವೇಟ್ ಮಾಡಿ. ಈ ಮಂತಲ್ಲಿ ನಿಮಗೆ ಹಣ ಕ್ರೆಡಿಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ನಿಮಗೆ ಮಾರ್ಚು ಏಪ್ರಿಲು ಮೇ ಈ ಒಂದು 3 ತಿಂಗಳ ಹಣನು ಒಟ್ಟಿಗೆ ಜಮಾ ಮಾಡ್ತಾರೆ. ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ.